ಹಾಯ್ ಹಲೋ ನಮಸ್ತೆ. ನಾನು ಶೀಲಾ ಸಿ ಶೆಟ್ಟಿ, ಫ್ಯಾಷನ್ ಆ್ಯಂಡ್ ಲೈಫ್ ಸ್ಟೈಲ್ ಜರ್ನಲಿಸ್ಟ್. ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಟಿ ವಿ ಸ್ಪೆಷಲ್ ಇಂಡಿಪೆಂಡೆನ್ಸ್ ಡೇ. ಸೊ ಆ ದಿನ ಯಾವ ರೀತಿಯ ಸ್ಟೈಲಿಂಗ್ ಮಾಡ್ಬೋದು, ಯಾವ ರೀತಿ ಸಾರಿ ಉಡ್ಬೋದು, ಹೇಗೆ ಹೊಸದನ್ನು ಟ್ರೈ ಮಾಡ್ಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣವಾ? ಬನ್ನಿ ಹಾಗಾದರೆ. ಹಳೆ ಸೀರೆಗೆ ಒಂದು ಹೊಸ ಲುಕ್ ಕೊಡೋ ಥರನೂ ನಾವು ಈ ಥರ ಉಡ್ಬೋದು. ಈ ಥರ ಇಲ್ಲಿ. ಹಲೋ, ನಮಸ್ತೆ ಮ್ಯಾಮ್. ನಮಸ್ತೆ. ನಿಮ್ಮ ಬಗ್ಗೆ ಹೇಳಿ. ನನ್ನ ಹೆಸರು ರಾಜಶ್ರೀ. ಹಾಂ, ನಾನು ಬ್ಯೂಟಿಷಿಯನ್ ಕಮ್ ಫ್ಯಾಷನ್ ಡಿಸೈನರು. ಇವತ್ತು ನಾನು 3 ಥರ ಸೀರೆ ಉಟ್ಕೊಳ್ಳೋದು ಹೇಗಂತ ತೋರಿಸ್ತೀನಿ. ಅದೇ ಒಂದೇ ಉಟ್ಕೊಂಡು ಶರಗಲ್ಲೇ ಬೇರೆ ಬೇರೆ ಥರ 3 ಟೈಪ್ ತೋರಿಸ್ತೀನಿ ನಾನು ಇವತ್ತು. ಸೊ ಒಂದು ಸೀರೆನ 3 ರೀತಿಯಲ್ಲಿ ಹೇಗೆ ಉಡ್ಬೋದು ಅನ್ನೋದನ್ನ ತೋರಿಸ್ತಾರೆ. ಓಕೆ, ಕ್ಯಾರಿ ಆನ್. ಸೊ ಈ ಸೀರೆನ ಮೊದಲಿಗೆ ಫುಲ್ಲು ನಾರ್ಮಲ್ ಸೀರೆ ಥರನೇ ನಾವು ಹಾಂ ಇದನ್ನು ಉಟ್ಕೋಬೇಕು. ಹಾಂ, ಹೆಲ್ಪ್ ಮಾಡಬೇಕಾ? ಹಾಂ ಮ್ಯಾಮ್, ಒಂಚೂರು ಇಟ್ಕೋಬಿಡಿ. ಹಾಂ, ಇಲ್ಲಿ. ಓಕೆ, ಇಂಡಿಪೆಂಡೆನ್ಸ್ ಡೇಗೆ ಏನಂದರೆ ಸೀರೆಗಳನ್ನು ಚೂಸ್ ಮಾಡ್ಬೇಕಾದ್ರೆ ತುಂಬ ಡಾರ್ಕ್ ಕಲರ್ ಬೇಡ, ಆದಷ್ಟು ಗ್ರೀನು, ಆರೆಂಜು, ಕ್ರೀಮ್, ವೈಟ್, ಐವರಿ ಕಲರ್ ಚೂಸ್ ಮಾಡಿದ್ರೆ ಆ ದಿನಕ್ಕೆ ಮ್ಯಾಚ್ ಆಗುತ್ತೆ ಅಲ್ವಾ? ಹೌದು ಮ್ಯಾಮ್. ಓಕೆ, ಸೊ ಇದು ಒಂದು ಲೆಹಂಗಾದು ಬ್ಲೌಸ್ ಅಲ್ವಾ? ಕೆಳಗಡೆ ಲೆಹಂಗಾ ಯೂಸ್ ಮಾಡ್ಕೊಂಡೇ ಉಡ್ಬೋದು ಅಂತೀರಾ? ಮೇಲೆ ಕ್ಯಾನ್ ಅನ್ನೋದು ಒಂದು ಸಿಗತ್ತೆ. ಅದನ್ನು ನಾವು ಈ ಥರ ಹಾಕೋಬಿಟ್ಟಾಗ ಸೀರೆ ತುಂಬ ಚೆನ್ನಾಗಿ ಅಗಲವಾಗಿ ನಮಗೆ ಒಂಥರ ಲೆಹಂಗಾ ಟೈಪಲ್ಲಿ ಕಾಣಿಸುತ್ತೆ ಇದು ಸೀರೆ. ಓಕೆ ಓಕೆ, ಹಾಂ. ಸೊ ಹರಡ್ಕೊಳ್ಳೋದ್ರಿಂದ ಬಾಡಿ ಶೇಪ್ ಚೆನ್ನಾಗಿ ಕಾಣುತ್ತೆ ಅಂತೀರಾ? ಓಕೆ, ಸೊ ಈ ಲಂಗದ ಮೇಲೆ, ಈ ಸ್ಕರ್ಟ್ ಮೇಲೆ ಈ ರೀತಿ ಉಟ್ಟಿ ನಂತರ ಏನು ಮಾಡ್ತೀರಾ? ಮ್ಯಾಮ್, ಇದನ್ನ ಫುಲ್ಲು ಕಂಪ್ಲೀಟ್ ನಾರ್ಮಲ್ ಸೀರೆ ಥರನೇ ಉಡಿಸ್ತೀನಿ. ಆಮೇಲೆ ಇದರಲ್ಲಿ ಶರಗ್ಗಳು ಈ ನಡುವೆ ಜೆನ್ಸಿಗಳಿಗೆ ನಮ್ಮ ಥರ ಸೀರೆಗಳು ಉಟ್ಕೊಳಕ್ಕಲ್ಲ, ಹಳೆ ಟೈಪ್ದು ಇಷ್ಟ ಆಗಲ್ಲ. ಸೊ ಅವ್ರಿಗೋಸ್ಕರನೇ ಅಂತ ಹೊಸ ಟೈಪಲ್ಲಿ ಸೀರೆಗಳನ್ನ ಉಡ್ಸೋದು. ಟೈಪ್ಗಳನ್ನ ತೋರಿಸ್ತೀನಿ ಮ್ಯಾಮ್ ಇವಾಗ ನಾನು. ಓಕೆ, ಈಗ ಒಂದು ಸುತ್ತು ಹಾಕಿದ್ರಿ ಈ ಲೆಹೆಂಗಾ ಬ್ಲೌಸು ಮತ್ತೆ ಸ್ಕರ್ಟ್ ಮೇಲೆ, ನೀವು ಒಂದು ರೌಂಡ್ ತಗೊಂಡು ಬಂದ್ರಿ. ನಾರ್ಮಲ್ ಸೀರೆ ಥರನೇ ಉಡಿಸ್ತೀನಿ. ಫ್ಲೀಟ್ಸು, ಈ ಫ್ಲೀಟ್ಸನ್ನ ಹೀಗೆ ನಾರ್ಮಲ್ ಫ್ಲೀಟ್ಸೇ ಮಾಡ್ಕೋಬೇಕು. ಫಸ್ಟ್ ಇದನ್ನ ನೀವು ಸೆರಗನ್ನ ಮಾಡಿದ್ದೀರಾ? ಪ್ಲೇಟ್ ಮಾಡಿಟ್ಟಿದ್ದೇನೆ. ಸೊ ಇವಾಗ ನಾರ್ಮಲ್ ಆಗಿ ನೆರಿಗೆ ಹೇಗೆ ಮಾಡ್ತಾರೆ ಆ ರೀತಿನೇ ನೆರಿಗೆ ಮಾಡಿ ಅದ್ರ ಮೇಲೆ ಮತ್ತೆ ಕೆಲವೊಬ್ಬರಿಗೆ ಇಲ್ಲಿ ನೀಟಾಗಿ ಕೂತ್ಕೊಳ್ಳಲ್ಲ ಮ್ಯಾಮ್, ಅವ್ರಿಗೆ ಇಲ್ಲಿ ಹೇಗೆ ಉಟ್ಕೋಬೇಕು ಅನ್ನೋದು ಗೊತ್ತಾಗಲ್ಲ. ಸೊ ಆವಾಗ ವಿದೌಟ್ ಪಿನ್ನು ನಾವು ಇದನ್ನ ಈ ಸೈಡ್ದೆಲ್ಲನೂ ನೀಟಾಗಿ ಟಕ್ ಮಾಡ್ಬೋದು. ಯಾವ ರೀತಿ? ಇದು ಒಂದು ಉಳಿದಿರೋದನ್ನ ಈ ಥರ ತಗೊಂಡು ಇಲ್ಲಿ ಬರುತ್ತೆ, ಇದನ್ನ ಇಲ್ಲಿ ಎಳ್ಕೊಂಡಾಗ ಇದು ತುಂಬಾ ನೀಟಾಗಿ ಕೂತ್ಕೊಳ್ಳುತ್ತೆ, ಶೇಪ್ ಕಾಣಿಸುತ್ತೆ. ಸೊ ನೆರಿಗೆ ಒಳಗಿಂದ ಇದು ಸಾರೀಸ್ಗೂ ಈ ಟಿಪ್ಸ್ ಬಳಸ್ತಾರಲ್ವಾ? ಸಾರಿಗೂ ಸೊ ಒಳಗಡೆಯಿಂದ ಸಾರಿನ ಎಳ್ಕೊಂಡು ಈ ಥರ ಸೇಫ್ ಮಾಡ್ಕೋಬೇಕು, ಮಾಡ್ಕೋಬೇಕು. ಟಕ್ಕಿನ್ ಮಾಡಿದಾಗ ಈ ಥರ ನಿಮಗೆ ಸೈಡ್ ಎಲ್ಲ ನೀಟಾಗಿ ಕ್ಯಾನಕ್ ಸ್ಟಾರ್ಟ್ ಆಗುತ್ತೆ. ಸೊ ಲೆಹೆಂಗಾ ಸ್ಕರ್ಟ್ ಮೇಲೆ ಸಾರಿ ಉಟ್ಕೊಳ್ತಾರೆ, ಉಟ್ಕೋಬಹುದು. ಜೊತೆಗೆ ಇವಾಗ ಈ ಜೆನ್ಸಿಗಳಿಗೆ ಹೊಸ ಟೈಪ್ ಸೀರೆ ಬೇಕಲ್ವಾ, ಅವರು ಹೊಸ ಟೈಪ್ ತುಂಬಾ ನೋಡ್ತಾ ಇರ್ತಾರೆ. ಸೊ ಅಮ್ಮನ ಸೀರೆ ಇದ್ರೂ ಯೂಸ್ ಮಾಡ್ಬೋದಲ್ಲ? ಮಾಡ್ಬೋದು ಮೇಡಮ್. ಹಳೆ ಸೀರೆಗಳನ್ನು ಯಾವುದು ಅಮ್ಮಂದು ಆಗಲಿ ಅಥವಾ ಹಳೆ ಸೀರೆಗೆ ಒಂದು ಹೊಸ ಲುಕ್ ಕೊಡೋ ಥರನೂ ನಾವು ಈ ಥರ ಸೀರೆ ಉಡ್ಬೋದು. ಈ ಥರ ಇಲ್ಲಿ ಪಿನ್ ಮಾಡಿ ಟಕ್ ಮಾಡ್ಬೋದು. ಸೊ ಸೀರೆನ ಇದು ಏನು ಸೆರ್ಗಿಂದ ಏನು ಹರಡೋದು ಬೇಡ ಮ್ಯಾಮ್. ಇದು ಬ್ಲೌಸ್ ಸ್ಟೈಲಿಶ್ ಆಗಿರುತ್ತೆ. ಸೊ ಈ ಥರ ಹಾಕ್ಬಿಟ್ಟು ಇಲ್ಲಿ ಒಂದು ಟಕ್ ಮಾಡ್ಕೊಂಡ್ಬಿಟ್ಟು ಒಳಗಡೆಯಿಂದ ಪಿನ್ ಹಾಕಬೇಕು. ಕೆಳಗಡೆ ಎಲ್ಲ ಕಾಣಿಸ್ತಿದೆ ಅನ್ಸುತ್ತೆ. ಫುಲ್ ಎಲ್ಲ ಕ್ಲೋಸ್ ಮಾಡ್ಕೋಬೇಕಲ್ವಾ? ಹೌದು ಮ್ಯಾಮ್, ಎಲ್ಲ ಸೈಡು ಕ್ಲೋಸ್ ಮಾಡ್ಕೋಬೇಕು. ನೀಟಾಗಿ ಇದನ್ನು ಕವರ್ ಮಾಡಿಕೊಂಡ್ರೆ ಬೆಲ್ಟ್ ಕೊಡಿ. ನೋಡಿ, ಈ ರೀತಿ ಲೆಹೆಂಗಾ ಸ್ಕರ್ಟ್ ಹಾಗೂ ಲೆಹೆಂಗಾದ್ದು ಕ್ರಾಪ್ ಟಾಪ್ ಅಥವಾ ಬ್ಲೌಸ್ ಆಗ್ಬೋದು. ಅದ್ರ ಮೇಲೆ ಬಾರ್ಡರ್ ಇದೆ, ಈ ಸೀರೆಗೆ ಗ್ರೀನ್ ಬಾರ್ಡರ್ ಇದೆ, ಒಂದು ಕ್ರೀಮಿಶ್ ಕಲರ್ ಇದೆ, ಸೊ ಮೋಟಿವ್ಸ್ ಇದೆ. ಈ ಟ್ರೆಡಿಷನಲ್ ಲುಕ್ ಇರೋಂಥ ಸೀರೆನೂ ಈ ರೀತಿ ಉಟ್ಕೋಬೋದು. ಇದು ಸ್ಪೆಷಲ್ ಡೇಸ್ಗಂತಲ್ಲ, ಬೇರೆ ಟೈಮಲ್ಲೂ ಉಟ್ಕೋಬೋದು. ಲೆಹೆಂಗಾನೂ ಯೂಸ್ ಆದಾಗತ್ತೆ, ಸಾರಿನೂ ಯೂಸ್ ಆದಾಗತ್ತೆ. ಸೆರಗೊಂದೊಂದನ್ನು ಹರಡ್ಕೋಬಾರ್ದು. ಇಲ್ಲಿ ಕೆಳಗಡೆ ಎಲ್ಲ ಸ್ವಲ್ಪ ಎಳಿಬೇಕು ಅನ್ಸುತ್ತೆ. ಹಾಂ, ಫುಲ್ ಕ್ಲೋಸ್ ಮಾಡಬೇಕು. ಸೊ
ಸೊ ನೆಕ್ಸ್ಟ್ ಯಾವುದು ಸ್ಟೈಲಿಂಗ್ ತೋರಿಸ್ತೀರಾ? ಜಸ್ಟ್ ಶರಗಿಂದ ಮಾತ್ರ ಎಲ್ಲ ಚೇಂಜ್ ಆಗುತ್ತೆ, ಇನ್ನೇನು ಚೇಂಜ್ ಆಗಲ್ಲ. ಹೌದಾ? ಫಟಾಫಟ್ ಫಟಾಫಟ್ ಆಗುತ್ತೆ ಮ್ಯಾಮ್. ಇವಾಗ ಮ್ಯಾಮ್ ಇದು ಬಂದು ಹೆಲ್ಪ್ ಮಾಡ್ಬೇಕಾ? ಓಕೆ. shoulder ಇದನ್ನ ಶಾಲ್ ತರ ಹೊತ್ಕೊಳ್ಳೋದು ಅಲ್ವಾ? ಇಷ್ಟೇ ಮ್ಯಾಮ್. ಇದು ಇಷ್ಟೇ. ಇದಕ್ಕೂ ಬೆಲ್ಟ್ ಹಾಕ್ಬೇಕಾ? ಇದಕ್ಕೂ ಬೆಲ್ಟ್ ಹಾಕಿ. ಸೊ ನೋಡಿ, ಇದು ಶಾಲ್ ತರ ಅಂದ್ರೆ ಈ ಸ್ಟೋಲ್ಗಳೆಲ್ಲ ಬಳಸ್ತೀವಲ್ಲ ಆ ರೀತಿ ಹಾಕೊಂಡು ಈ ರೀತಿ ಒಂದು ಸಾರಿ ಈ ಶೈಲಿಯಲ್ಲೂ ಉಡ್ಬೋದು. ಸೊ ನೆಕ್ಸ್ಟ್ ಯಾವುದು? ನೆಕ್ಸ್ಟ್ ಮ್ಯಾಮ್ ಇವಾಗ ಇದು ಈಗ ಆಯ್ತು. ಎರಡು ಶೈಲಿ ಸೀರೆ ತೋರಿಸಿದ್ದೀರಾ? ಇದು ಯಾವುದು ಬಿಚ್ಚೋ ಆಗಿಲ್ಲ. ಹಾ, ಜಸ್ಟ್ ಇದನ್ನ ಇನ್ನು ಯಾವ ತರ ಹಾಕ್ತಾ ಇದ್ದೀರಾ ಈಗ? ಬೆಂಗಾಲಿ ತರ ಸ್ಟೈಲ್ ಬರುತ್ತೆ ಮ್ಯಾಮ್, ಬಟ್ ನೋಡಕ್ ತುಂಬಾ ಲುಕ್ ಆಗಿರುತ್ತೆ. ಓಕೆ. ಸೊ ಪಿನ್ನಿಂದ ಸೆಕ್ಯೂರ್ ಮಾಡಬೇಕಾ? ಹಾಂ, ಇಲ್ಲೊಂದು ಪಿನ್ ಸೆಕ್ಯೂರ್ ಮಾಡಿ ಅದಕ್ಕೂ ಬೆಲ್ಟ್ ಹಾಕಬೇಕಾ? ಹೌದು ಮ್ಯಾಮ್, ನಿಮಗೆ ಹೆಲ್ಪ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಸೊ ಒಂದೇ ಸೀರೆಯಲ್ಲಿ 3 ಶೈಲಿಯಲ್ಲಿ ಅಂದರೆ 3 ಟೈಪ್ಸ್ ಆಫ್ ಸಾರಿ ಡ್ರೇಪಿಂಗ್ ಮಾಡಿದ್ರು. ಫಟಾಫಟ್ ಅಂತ ಮಾಡಿದ್ರು. ಯಾವುದನ್ನು ಕೆಳಗಡೆ ಸ್ಕರ್ಟಿಗೆ ಹಾಕಿದ ನಂತರ ಯಾವುದನ್ನು ತೆಗಿಲಿಲ್ಲ. ಅಂದರೆ ಬರೀ ಸೆರ್ಗಿನ ಪಾರ್ಟನ್ನೇ ಸುತ್ತಿ ಚೇಂಜ್ ಮಾಡಿ 3 ಟೈಪ್ಸ್ ಆಫ್ ಸಾರಿ ಡ್ರೇಪಿಂಗ್ ಹೇಳ್ಕೊಟ್ರು. ಥ್ಯಾಂಕ್ ಯು ವೆರಿ ಮಚ್. ಸೊ ನೋಡಿದ್ರಲ್ಲ, ಒಂದೇ ಸೀರೆಯಲ್ಲಿ 3 ಟೈಪ್ಸ್ ಆಫ್ ಸಾರಿ ಡ್ರೇಪಿಂಗ್ ಮಾಡಿದ್ರು. ಎಷ್ಟು ಸಿಂಪಲಾಗಿ ಮಾಡಿದ್ರು. ಲೆಹೆಂಗಾ ಮತ್ತು ಲೆಹೆಂಗಾ ಸ್ಕರ್ಟ್ ಯೂಸ್ ಮಾಡಿ ಡ್ರೇಪ್ ಮಾಡಿದ್ರು, ಸಾರಿನ ಯೂಸ್ ಮಾಡಿದ್ರು. ಅಂದರೆ ಇಟ್ಸ್ ಎ ಮಿಕ್ಸ್ಚರ್ ಆಫ್ ಲೆಹೆಂಗಾ ಆ್ಯಂಡ್ ದೆನ್ ಸಾರಿ. ಸೊ ಇಂಡಿಪೆಂಡೆನ್ಸ್ ಡೇ ಮಾತ್ರ ಅಲ್ಲ, ಬೇರೆ ಟೈಮಲ್ಲೂ ಈ ರೀತಿ ಸೀರೆ ಉಡ್ಬೋದು. ಅದರಲ್ಲೂ ಜೆನ್ಸಿ ಹುಡುಗಿರು ಈಸಿಯಾಗಿ ಸಿಂಪಲಾಗಿ ಈ ಥರ ಸೀರೆ ಉಡ್ಬೋದು. ಏನಂತೀರಾ? ಸೊ ಇಂತಹ ಮತ್ತಷ್ಟು ಮಾಹಿತಿ ಹಾಗೂ ಟಿಪ್ಸ್ಗಳಿಗಾಗಿ ವಿಶ್ವವಾಣಿ TV ಸ್ಪೆಷಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.